ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೋಡಿ ಕಡಲೆಕಾಳು ನೆನೆ ಹಾಕಿದ್ದು. ಇದು ಇವತ್ತಿದ್ರ ಉಸಳಿ ಮಾಡಬೇಕು. ಹಾಗೆ ನೋಡಿ ನಾವು ಇದನ್ನು ಹಸಿದು ಮೊಳಕೆ ಬರೆಸಿಬಿಟ್ಟು ಸಲಾಡ್ ಥರನೂ ತಿನ್ಬೋದು, ಚೆನ್ನಾಗಿರುತ್ತೆ. ಉಪ್ಪು ಹಾಕಿ ಮಕ್ಕಳಿಗೂ ಕೊಡ್ತಾರೆ. ಇಲ್ಲಾಂದರೆ ನಾವು ಉಸಳಿ ಮಾಡಿರ್ತೀವಲ್ಲ ಸಂಜೆ ಸ್ನ್ಯಾಕ್ಸ್ ಥರ, ಅದ್ರ ಮೇಲೆ ಶೇವ್ ಬೂಂದಿ, ಹಸಿ ಉಳ್ಳಾಗಡ್ಡಿ, ಹಸಿ ಕೊಬ್ಬರಿ, ಲಿಂಬು ಇಟ್ಕೊಂಡು ತಿಂದಾಗ ಚೆನ್ನಾಗಿರುತ್ತೆ. ನಮ್ಮ ಕಡೆ ಚುನ್ಮರಿ ಜೊತೆನೂ ತಿಂತಾರೆ. ಸೊ ಸದ್ಯಕ್ಕೆ ಇವಾಗ ನಾನು ಉಸಳಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಅದನ್ನು ತೋರಿಸ್ತೀನಿ. ಸೊ ಇವಾಗ 3 ವಿಸಿಲ್ ಬರೆಸ್ಬಿಡ್ತೀನಿ ಬನ್ನಿ. ನೋಡಿ, ಒಗ್ಗರಣೆಗೆ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಚ್ಕೊಂಡಿದ್ದೀನಿ. ನೋಡಿ, ಕರಿಬೇವು. ಇವಾಗ ಮಿಕ್ಸಿಗೆ ನೋಡಿ ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಖಾರ ಇಲ್ಲ, ಖಾರ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನೋಡಿ ಬೆಳ್ಳುಳ್ಳಿ, ಹಸಿ ಅಲ್ಲ, ಸ್ವಲ್ಪ ಕೊತ್ತಂಬರಿ ನೋಡಿ, ಸ್ವಲ್ಪ ಮಿಕ್ಸಿಗೆ ಹಾಕ್ತಾರೆ. ಉಪ್ಪು, ಜೀರಿಗೆ, ಹುಣಸೆಹಣ್ಣು. ಸೊ ಇಷ್ಟು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋದು. ಇವಾಗ ಈ ಕಡೆ ನೋಡಿ ಒಗ್ಗರಣೆಗೆ ಎಣ್ಣೆ ಬಿಸಿ ಇಟ್ಟಿದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವು, ಅದ್ರ ಜೊತೆಗೆ ನೋಡಿ ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಇದೆ. ಅದಕ್ಕೆ ನಾವು ರುಬ್ಕೊಂಡಂಥ ಹಸಿ ಖಾರ ನೋಡಿ, ಸ್ವಲ್ಪ ಖಾರ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅರಿಶಿನ ಪುಡಿ, ಕುದಿಸಿ ಇಟ್ಕೊಂಡಂಥ ಕಡಲೆಕಾಯಿ, ಅದಕ್ಕೆ ನೋಡಿ ಸ್ವಲ್ಪ ನೀರು ಜಾಸ್ತಿ ಹಾಕ್ತಾಯಿಲ್ಲ, ಜಸ್ಟ್ ಅದು ಒಂದು ಸ್ಟೀಮ್ ಆದಂಗೆ ಆಗುತ್ತೆ ಅಷ್ಟೇ. ನೀವು ಕಡಲೆಕಾಳು ಕುದಿಸಿದ ನೀರನ್ನು ಸಾಂಬಾರು ಮಾಡ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ನೋಡಿ ಸ್ವಲ್ಪ ಬೆಲ್ಲ. ಇಲ್ಲಿ ಪೌಡ್ರು ಎಲ್ಲ ಬಳಸ್ತಾ ಇದ್ದೀನಿ ನಾನು. ಮೇಲೆ ನೋಡಿ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ, ನೀವು ಹಸಿ ಕೊಬ್ಬರಿ ಇದ್ದರೆ ಬಳಸ್ಬೋದು. 5 ನಿಮಿಷ ಮುಚ್ಚಿ ಸ್ಟೀಮ್ ಥರ ಬೇಯಿಸಿದ್ರೆ ಕಡಲೆಕಾಳು ಉಸಳಿ ರೆಡಿ. ಅದ್ರ ಜೊತೆಗೆ ಚಪಾತಿ ಮಾಡ್ತಾಯಿದ್ದೀನಿ. ಸೊ ಅಷ್ಟರಲ್ಲಿ ನಾನು ಚಪಾತಿ ಮಾಡ್ಕೊಳ್ತೀನಿ. ನೋಡಿ, ಕಡಲೆಕಾಳು ಉಸಳಿ ರೆಡಿ. ಸೊ ರೊಟ್ಟಿ, ಚಪಾತಿ ಯಾವುದ್ರ ಜೊತೆ ಆದರೂ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಹಾಗೇನೂ ತಿನ್ಬೋದು ನೋಡಿ. ಸೊ ಇದ್ರ ನೆಕ್ಸ್ಟ್ ಡೇ ನೋಡಿ ಪಲಾವ್ ಮಾಡಿದ್ದೆ. ಸೊ ಅದರ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ನೋಡಿ, ಎಲ್ಲ ಪನ್ನೀರು, ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಪಲಾವ್ ಮಾಡ್ತಾಯಿದ್ದೀನಿ. ಸೊ ಇದು ಪುದೀನ, ಬೆಳ್ಳುಳ್ಳಿ, ಅಲ್ಲ, ಲಿಂಬೆಹಣ್ಣು, ಇಲ್ಲಿ ನೋಡ್ಬೋದು ನೀವು, ಪನ್ನೀರು, ಟೊಮ್ಯಾಟೊ, ಕ್ಯಾರೆಟು, ಉಳ್ಳಾಗಡ್ಡಿ, ಅದ್ರ ಜೊತೆ ಸ್ವಲ್ಪ ಬಟಾಟಿ, ಕೊತ್ತಂಬರಿ, ಹಸಿಮೆಣಸಿಕಾಯಿ, ಕೊಬ್ಬರಿ, ಹಸಿ ಕೊಬ್ಬರಿ, ಅರ್ಧ ಹೋಳು ಲಿಂಬೆಹಣ್ಣು. ಸೊ ಇಷ್ಟನ್ನು ಜೋಡಿಸ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ನೋಡಿ ಸ್ವಲ್ಪ ಡ್ರೈ ಮಸಾಲೆ, ಪಲಾವ್ ಎಲೆ, ದಾಲ್ಚಿನ್ನಿ, ಮೆಂತ್ಯಕಾಳು, ಲವಂಗ, ಕರಿಮೆಣಸು, ಒಂದು ಚಕ್ಕರ್ ಮೊಗ್ಗು. ಸೊ ಇಷ್ಟು ಒಗ್ಗರಣೆಗೆ ತೊಗೊಂಡಿದ್ದೀನಿ.
ಸೊ ಇವಾಗ ಬಿಸಿ ಬಿಸಿ ಪಲಾವ್ ಮಾಡಬೇಕು. ಆಲ್ರೆಡಿ ಟೈಮ್ ಆಗಿದೆ. ಸೊ ಬನ್ನಿ ಶುರು ಮಾಡೋಣ. ಇದು ನಾನು ಇದಕ್ಕೆ ಉದ್ದುದ ರೈಸ್ ಬರುತ್ತಲ್ಲ ನೋಡಿ, ಬಿರಿಯಾನಿ ರೈಸು, ಅದು ತೊಗೊಂಡಿದ್ದೀನಿ ನೋಡಿ. ಮೊದಲಿಗೆ ನೋಡಿ ಅಲ್ಲ ಮತ್ತು ಬೆಳ್ಳುಳ್ಳಿನ ರುಬ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಹಸಿಮೆಣಸಿನ್ಕಾಯಿ ಕೂಡ, ಹಾಗೆ ಸ್ವಲ್ಪ ಕೊತ್ತಂಬರಿ ಎಲ್ಲನೂ ಹಾಕಿ ರುಬ್ಕೊಳ್ತೀನಿ ನೋಡಿ. ಇವಾಗ ಇಲ್ಲಿ 2 ಪಾವಷ್ಟು ಅಕ್ಕಿನ ಒಂದು 10 ನಿಮಿಷ ನೆನೆ ಹಾಕಿದ್ದೀನಿ ನೋಡಿ. ಸ್ವಲ್ಪ ರುಬ್ಬಿ ಒಗ್ಗರಣೆ ಕೊಟ್ಕೊಳ್ಳೋ ಅಷ್ಟರಲ್ಲಿ ರೆಡಿ ಆಗುತ್ತೆ. ಈ ಕಡೆ ಪಾತ್ರೆ ಬಿಸಿ ಇಟ್ಟಿದ್ದೀನಿ. ಸ್ವಲ್ಪ 4 ಚಮಚ ಎಣ್ಣೆ ಹಾಕಿದ್ದೀನಿ ನೋಡಿ. ತುಪ್ಪ, ಸಾಸಿವೆ, ನೆಕ್ಸ್ಟ್ ನೋಡಿ ಸಾಸಿವೆ ಸಿಡಿದ್ಮೇಲೆ ಜೀರಿಗೆ. ಇವಾಗ ನೋಡಿ ಇದೇನು ಡ್ರೈ ಮಸಾಲೆ ಇರುತ್ತಲ್ಲ, ಉಳ್ಳಾಗಡ್ಡಿ, ಗಜ್ಜರಿ, ತರಕಾರಿನೆಲ್ಲ ಒಂದು ಕಲಿಗೆ ಹಾಕ್ಬಿಡ್ತಾ ಇದ್ದೀನಿ ನಾನು. ಟೊಮೆಟೊ ಆಮೇಲೆ ಹಾಕೊಳ್ಳೋಣ, ಸ್ವಲ್ಪ ಬೆಂದಂಗೂ ಆಗುತ್ತೆ. ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೋಬೋದು, ಆಗುತ್ತೆ. ಇದಕ್ಕೆ ಸ್ವಲ್ಪ ಕರಿಬೇವು ನೋಡಿ. ಸ್ವಲ್ಪ ಎಲ್ಲ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆಗಿದೆ ನೋಡಿ. ಇದಕ್ಕೆ ನಾನು ಇವಾಗ ಪನ್ನೀರ್ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಒಬ್ಬೊಬ್ಬರು ಹಾಕ್ಕೊಳ್ಳೋದಲ್ಲ, ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ಪು ಮಾಡ್ಬೋದು. ಅದ್ರ ಜೊತೆಗೆ ನೋಡಿ ಟೊಮೆಟೊ ಒಂದು 2 ಸೆಕೆಂಡ್ ಅದು ಟರ್ನ್ ಆದಮೇಲೆ ಪುದೀನ, ಮೈಲ್ಡಾಗಿ ಫ್ರೈ ಮಾಡ್ತಾಯಿದ್ದೀನಿ ನಾನು, ತುಂಬ ಖಡಕ್ಕಾಗೇನಲ್ಲ. ಇದಕ್ಕೆ ನೋಡಿ ನಾನಿಲ್ಲಿ ಪಲಾವ್ ಮಸಾಲ ಬರುತ್ತಲ್ಲ, ಸೊ ಅದನ್ನು ಒಂದು 2 ಚಮಚ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಎಲ್ಲ ಕಡಿಮೆ ಆದಮೇಲೆ ಅದು ಇದ್ರ ಜೊತೆಗೆ ನೋಡಿ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ, ಕಾಯಿ, ಹಸಿಮೆಣಸಿನಕಾಯಿ, ಎಲ್ಲ ಬೆಳ್ಳುಳ್ಳಿ ಪೇಸ್ಟ್, ಯಾವುದೇ ಅಡುಗೆಗೆ ಒಂದು ರೀತಿ ನಾವು ತೆಂಗಿನಕಾಯಿ, ಹಸಿ ಕೊಬ್ಬರಿನ ಬಳಸಿದ್ರೆ ಅದರ ರುಚಿ ಇನ್ನೂ ಹೆಚ್ಚಾಗುತ್ತೆ ನೋಡಿ. ಇದಕ್ಕೆ ನೋಡಿ ನೆನೆಸಿಟ್ಕೊಂಡಿರೋ ಅಕ್ಕಿ, ಸ್ವಲ್ಪ ಅಕ್ಕಿನ ನೋಡಿ ವಾಟರೆಲ್ಲ ಡ್ರೈ ಔಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದರ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಡ್ರೈ ಆಗಬೇಕದು. ಇವಾಗ ನೋಡಿ ಇದಕ್ಕೆ ನೀರು, ನಾನು ಬಿಸಿ ನೀರು ಹಾಕ್ತಾಯಿದ್ದೀನಿ. 2 ಪಾವು ಅಕ್ಕಿಗೆ ನೋಡಿ 4 ಪಾವಷ್ಟು ನೀರು. ಸೊ ನೋಡಿ 4 ಪಾವಷ್ಟು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ನೋಡಿ ಮೇಲೆ ಸ್ವಲ್ಪ ನಾನು ಮತ್ತೆ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ.
ಅರ್ಧ ಹೋಳು ನಿಂಬೆಹಣ್ಣು. ನೋಡ್ಬೋದು ನೀವು, ಕುದೀತಾ ಇದೆ. ಮುಚ್ಚಿ ಸ್ಲೋ ಮಾಡಿ 10 ನಿಮಿಷ ಬೇಯಿಸಿದ್ರೆ ರೆಡಿ. ಫ್ರೆಂಡ್ಸ್ ನೋಡಿ, ಪಲಾವ್ ರೆಡಿ. ನೋಡ್ಬೋದು ನೀವು, ಉದುರುದ್ರಾ ಬಂದಿದೆ. ಎಂಡಿಗೆ ನೋಡಿ ಮೇಲ್ಗಡೆ 1 ಸ್ಪೂನ್ ತುಪ್ಪ ಹಾಕಿ ಮುಚ್ಚಿ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೋಡಿ ಸೈಡ್ ನೆಂಚ್ಕೊಳ್ಳೋಕ್ಕೆ ಉಳ್ಳಾಗಡ್ಡಿ ಕಟ್ ಮಾಡಿದ್ದೀನಿ ಉದ್ದುದ್ದಕ್ಕೆ. ಅದಕ್ಕೆ ಸ್ವಲ್ಪ ಮೊಸರು. ಅದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು. ಸೊ ಮೊಸರು ಬಜ್ಜಿ ರೆಡಿ. ಸೊ ಸ್ನೇಹಿತರೆ, 2 ರೆಸಿಪಿನೂ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ರಿಗೂ ಧನ್ಯವಾದಗಳು.